ಎಲ್ಲರಿಗೂ ನಮಸ್ಕಾರ. ಸ್ಪರ್ಶ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಸ್ವಾಗತ. ಖುಷಿಯಿಂದ ಹೇಳಬೇಕೋ ಬಾಧೆಯಿಂದ ಹೇಳಬೇಕೋ ಗೊತ್ತಿಲ್ಲ. 6 ತಿಂಗಳ ಸತತ ಹೋರಾಟ ನಡೆದ ನಂತರ 6 ಹುದ್ದೆಗಳ ನೋಟಿಫಿಕೇಶನ್. FDA ಮತ್ತು SDA ಸೇರಿ 6 ಹುದ್ದೆಗಳ ನೋಟಿಫಿಕೇಶನ್. ಸತತವಾಗಿ 6 ತಿಂಗಳಿಗಿಂತ ಜಾಸ್ತಿ ಹೋರಾಟ ಮಾಡಿದ್ದಾರೆ. ಎಷ್ಟೋ ಜನ ಪೊಲೀಸ್ ಸ್ಟೇಷನ್ ಮೆಟ್ಲೆಲ್ಲ ಏರಿದ್ರು, ಇಷ್ಟು ಹೋರಾಟ ಮಾಡಿದ್ರು. ಇಷ್ಟೆಲ್ಲ ಮಾಡಿದ್ದಕ್ಕೆ ಸರ್ಕಾರ ಕೊನೆಗೆ ಇವರೆಲ್ಲ ಒಂದು ನೋವನ್ನೆಲ್ಲ ನೋಡಿ ಸರ್ಕಾರ ಬಿಟ್ಟಿರುವಂತಹ 6 ಹುದ್ದೆಗಳ ನೋಟಿಫಿಕೇಶನ್ ಇದಾಗಿರುತ್ತೆ. FDA ಮತ್ತು SDA. FDA 2 ಪೋಸ್ಟು, SDA 4 ಪೋಸ್ಟ್. ಸೊ ಟೋಟಲ್ ಬಂದು 6 ಪೋಸ್ಟ್ ಆಗಿರುತ್ತೆ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಉಳಿಕೆ ಮೂಲದ ವೃಂದದಲ್ಲಿ ಖಾಲಿ ಇರುವ ಗ್ರೂಪ್ ಸಿ ವೃಂದದ ನೇರ ನೇಮಕಾತಿ ಹುದ್ದೆಗಳನ್ನು ಸ್ಪರ್ಧಾತ್ಮಕ ಪರೀಕ್ಷೆ ಮೂಲಕ ಭರ್ತಿ ಮಾಡಲು ಅರ್ಹ ಅಭ್ಯರ್ಥಿಗಳಿಂದ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಿದೆ. ಅದರಲ್ಲಿ ನೋಡ್ಕೊಳ್ಳೋದಾದರೆ ಪ್ರಥಮ ದರ್ಜೆ ಸಹಾಯಕ ಹುದ್ದೆಗಳಿಗೆ ಪರಿಶಿಷ್ಟ ಜಾತಿ ಅಂದರೆ ಶೆಡ್ಯೂಲ್ಡ್ ಕ್ಯಾಸ್ಟ್ಗೆ 1 ಪೋಸ್ಟ್ ಇದೆ. ಸಾಮಾನ್ಯ ಅಭ್ಯರ್ಥಿ 1 ಪೋಸ್ಟ್ ಇದೆ. ಟೋಟಲ್ 2 ಪೋಸ್ಟ್. SDA ಪರಿಶಿಷ್ಟ ಜಾತಿ 1 ಪೋಸ್ಟ್ ಇದೆ. ಪರಿಶಿಷ್ಟ ಪಂಗಡ ಶೆಡ್ಯೂಲ್ಡ್ ಟ್ರೈಬ್ಸ್ಗೆ 1 ಪೋಸ್ಟ್ ಇದೆ. ಸಾಮಾನ್ಯ ಅಭ್ಯರ್ಥಿ ಅದರ್ಸ್ಗೆ 1 ಪೋಸ್ಟ್, ಮಹಿಳೆಗೆ 1 ಪೋಸ್ಟ್, 2 ಪೋಸ್ಟ್. ಟೋಟಲ್ ಬಂದು 4 ಪೋಸ್ಟ್. ಸೊ ವಿದ್ಯಾರ್ಹತೆ ಬಂದು FDAಗೆ ಎನಿ ಡಿಗ್ರಿ ಆಗಿರುತ್ತೆ. ಓಕೆ. ದ್ವಿತೀಯ ಸಹಾಯಕ ಇದು ಬಂದು PUC ಅಥವಾ PUC ತತ್ಸಮಾನ ಆಗಿರುವಂಥದ್ದು ವಿದ್ಯಾರ್ಹತೆ. ಜೊತೆಗೆ ವಯೋಮಿತಿ ಸಡಿಲಿಕೆ ಕೊಟ್ಟಿದ್ದಾರೆ ಸರ್ಕಾರದಿಂದ. ಏಜ್ ರಿಲ್ಯಾಕ್ಸೇಷನ್ ಇದೆ. ಜನರಲ್ ಅಭ್ಯರ್ಥಿಗಳು 40 ವರ್ಷ. ಪ್ರವರ್ಗ 2A ಕ್ಯಾಟಗರಿ 2A, 2B, 3A ಮತ್ತು 3B ಅಭ್ಯರ್ಥಿಗಳೇ 43 ವರ್ಷ. ಶೆಡ್ಯೂಲ್ಡ್ ಕ್ಯಾಸ್ಟ್, ಶೆಡ್ಯೂಲ್ಡ್ ಟ್ರೈಬ್ಸ್ ಕ್ಯಾಟಗರಿ 1 45 ವರ್ಷ ವಯೋಮಿತಿ ಸಡಿಲಿಕೆ ಕೊಟ್ಟಿದ್ದಾರೆ. ಓಕೆ. ಇದರ ಜೊತೆಗೆ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ಪ್ರಾರಂಭಿಕ ದಿನ 20/5/2026. ಕೊನೆಯ ದಿನ ಬಂದು 3ನೇ ತಾರೀಕು ಜೂನ್ ತಿಂಗಳು. ಓಕೆ. ಇದರ ಜೊತೆಗೆ ಸ್ವಲ್ಪ ಫೀಸ್ ನೋಡಿ, ಇದು ಆಶ್ಚರ್ಯ ಅನಿಸಿದ್ದು. ಸಾಮಾನ್ಯ ಅರ್ಹತೆ ಮತ್ತು ಇತರೆ ಪ್ರವರ್ಗಗಳಿಗೆ 750 ರೂಪಾಯಿ. 500 ರೂಪಾಯಿ ಬಂದು ಅರ್ಜಿ ಶುಲ್ಕ ಆಗಿರುತ್ತೆ. 250 ರೂಪಾಯಿ ಬಂದು ಪ್ರೊಸೆಸಿಂಗ್ ಫೀಸ್ ಅಂತ ಪ್ರಕ್ರಿಯೆ ಶುಲ್ಕ ಇರುತ್ತೆ. ಇದರ ಜೊತೆಗೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1, ಮಾಜಿ ಸೈನಿಕ, ತೃತೀಯ ಲಿಂಗದ ಅಭ್ಯರ್ಥಿಗಳಿಗೆ 500 ರೂಪಾಯಿ. ವಿಶೇಷ ಚೇತನ ಅಭ್ಯರ್ಥಿಗಳಿಗೆ 250 ರೂಪಾಯಿ. ವೆರಿ ಗುಡ್. ಫಾರ್ ದ ಫಸ್ಟ್ ಟೈಮ್ 750 ರೂಪಾಯಿ ತನಕ ಹೋಗ್ಬಿಟ್ಟಿದೆ. ಅಲ್ಲ, ಪರೀಕ್ಷೆಗೆ ಓದ್ತಿರೋರು ಬಂದು ಶ್ರೀಮಂತ ಮಕ್ಕಳ. ಎಷ್ಟೋ ಕಷ್ಟ ಬಿದ್ದು ಎಷ್ಟೋ ಜನ ಸ್ವಿಗ್ಗಿ ಡೆಲಿವರಿ ಮಾಡ್ಕೊಂಡು ಓದ್ತಿದ್ದಾರೆ. 750 ರೂಪಾಯಿ ಬಂದವರಿಗೆ 3 ದಿನದ್ದು ಇಲ್ಲ ಒಂದು ವಾರದ ಊಟ ಸಿಗುತ್ತೆ. ಅಂಥದ್ರಲ್ಲಿ 750 ರೂಪಾಯಿ ಕಟ್ಟಿ ಅಂತ ಹೇಳಿದ್ದಾರೆ ಸರ್ಕಾರ. ಈ ನೋಟಿಫಿಕೇಶನ್ ಮಾಡೋ ಬದಲು ಸೈಲೆಂಟ್ ಆಗಿರ್ಬೋದಾಗಿತ್ತು ನಾವು 6 ಹುದ್ದೆಗಳಿಗೆ. ಓಕೆ ಫ್ರೆಂಡ್ಸ್, ನೋಡೋಣ ನೆಕ್ಸ್ಟ್ ಏನಾದರೂ ನೀವು ಅಪ್ಡೇಟ್ಸ್ ಏನಾದಿದ್ರೆ ನಾನು ನಿಮಗೆ ಕೊಡ್ತೀನಿ. ಏನಾದರೂ ಅಪ್ಡೇಟ್ಸ್ ಇದ್ದರೆ ನನ್ನ ಯೂಟ್ಯೂಬ್ ಚಾನಲ್ ಇದೆ, ಸಬ್ಸ್ಕ್ರೈಬ್ ಆಗಿ. ಇದ್ರ ಜೊತೆಗೆ ಟೆಲಿಗ್ರಾಮ್ ಚಾನಲ್ ಇದೆ, ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್.